ಯಾರೇ ಮಾಡಿದರೂ ತಪ್ಪು. ನನ್ನ ಮಾಹಿತಿ ಪ್ರಕಾರ ಸರ್ಕಾರ ಆ ಥರ ಯಾವುದೇ ಆದೇಶ ಮಾಡಿಲ್ಲ, ಮಾಡೋದೂ ಇಲ್ಲ. ನಮ್ಮ ಸರ್ಕಾರವೂ ಮಾಡಲ್ಲ, ಬೇರೆ ಸರ್ಕಾರವೂ ಮಾಡೋದಿಲ್ಲ. ಆದರೆ ಭಾಳ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಒಬ್ಬ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಸಂದರ್ಭ ಬಂದಿದೆ. ಸರ್ಕಾರಕ್ಕೂ ಕೆಟ್ಟ ಹೆಸರು ಬಂದಿದೆ, ನಾನು ಇಲ್ಲಂತ ಹೇಳೋದಿಲ್ಲ. ಆ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು ನಿರ್ದಾಕ್ಷಿಣ್ಯವಾಗಿ ಅಂಥೇಳಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಮಧು ಬಂಗಾರಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಬೇಕು. ಇದರಲ್ಲಿ ಎರಡು ಮಾತಿಲ್ಲ ಸರ್. ಹುಡುಗನ ಭವಿಷ್ಯಕ್ಕಾಗಿ ಮತ್ತು ಎಕ್ಸಾಮ್ಗೇನೋ ಅದನ್ನೇನೋ ಮಾಡ್ತೀನಿ ಅಂತೇನೋ ಮಂತ್ರಿಗಳು ಹೇಳಿದ್ದಾರೆ. ನಾನು ಮಾಧ್ಯಮದಲ್ಲಿ ನೋಡಿದ್ದು. ಮಾಡಲೇಬೇಕು, ಯಾಕೆಂದರೆ ಅದಂಥ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಅದು ಯಾವುದೇ ಜಾತಿಗೂ ಆಗಬಾರ್ದು. ಇದು ಒಂದೇ ಜಾತಿ ಅಂತಲ್ಲ, ಯಾವುದೇ ಜಾತಿಯವರೆಗೂ ಮಾಡಿದರೆ ಅದು ತಪ್ಪು ಅಂತ ನಾನು ಅಲ್ಗಳಿತೀನಿ. ಜನಾಕ್ರೋಶ ಯಾತ್ರೆಯನ್ನು ಮಾಡಿದ್ರು ಕೂಡ ವಿಜಯಪುರದಲ್ಲಿ ಕೂಡ ನಡೀಬೇಕಲ್ರಿ. ಮತ್ತು ಇನ್ನೇನು ಮಾಡಬೇಕು? ಅವ್ರು ಹೋಗಿ ಮನ್ಯಾಗ ಕೂಡಬೇಕಾ? ಸಿದ್ದರಾಮಯ್ಯ ಜಾತಿಗಳ ಈಗ ನಾವು ಮಾಡ್ತಾ ಇಲ್ವಾ ಕೇಂದ್ರ ಸರ್ಕಾರದ ವಿರುದ್ಧ? ಮಾಡಲೇಬೇಕು, ತಪ್ಪೇನಿದೆ? ಒಂದು ವಿರೋಧ ಪಕ್ಷ ಆಗಿ ಕೆಲಸ ಮಾಡಿದರೆ ತಪ್ಪೇನಿದೆ? ಕಾಂಗ್ರೆಸ್ ಹಿನ್ನಡೆ ಆಗಿದೆ ಸರ್. ನೋಡಿ, ಅದು ಜನ ತೀರ್ಮಾನ ಮಾಡ್ತಾರೆ ಯಾರಿಂದ ಹಿನ್ನಡೆ ಆಗಿದೆ. ಮತ್ತು ಬಿ ಜೆ ಪಿಗೆ ಹಿನ್ನಡೆ ಆಗಲಿಲ್ವಾ 3ನೇ ಸರ್ತಿ? ಬಟ್ ನೀವು ಅದನ್ನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಯಾವ ಹಿನ್ನಡೆ ಆಗೋದೇ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು.